ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇವತ್ತು ಸ್ಪೆಷಲ್ ಮಾಹಿತಿ ಬಂದಿದೆ. ಹೌದು, ಏನಂತಂದ್ರೆ ನಾಳೆ ಸುಮಾರು 10:30 ಮೇಲ್ಪಟ್ಟು ನಾನು ಹೇಳುವಂತಹ ಇವರಿಗೆ ನಿಮ್ಮ ಒಂದು ಖಾತೆಗಳಿಗೆ 2,800 ರೂಪಾಯಿ ಹಣ ಜಮೆ ಆಗಲಿದೆ. ಹೌದು, ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವು ಹಲವಾರು ವಿಡಿಯೋಸ್ಗಳನ್ನ ನೋಡಿರ್ತೀರಾ, ಆದ್ರೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನೋದಾದ್ರೆ ಸಿಕ್ಕಿರೋದಿಲ್ಲ. ಆದ್ರೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೇ ಕರೆ ಆದ್ರೆ ನಾನು ನಿಮ್ಗೆ ಏನ್ ಹೇಳ್ತೇನೆ ಅಂತಂದ್ರೆ ನೀವೆಲ್ಲ ಮಾಹಿತಿಯನ್ನ ತುಂಬಾ ಈಸಿಯಾಗಿ ಪಡ್ಕೊಳ್ತೀರಾ. ನೋಡಿ, ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ಲಿಕ್ಕೆ ಪ್ರಾರಂಭನೂ ಕೂಡ ಆಗುತ್ತೆ. ಸೊ ಅದು ಯಾವಾಗ ಆಗುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನಾಳೆ ಆಗುವಂತಹ ಈ 2,800 ರೂಪಾಯಿ ಹಣ ಯಾವ ಒಂದು ಕಂತಿನ ಹಣ, ಸೊ ಇವೆಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತಾನೆ ಈ ಒಂದು ವಿಡಿಯೋ ಮುಖಾಂತರ. ಬನ್ನಿ, ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಹೇಳ್ತಾ ಇದ್ದಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಕೊನೆವರೆಗೂ ಕೂಡ ನೋಡಿ. ಓಕೆ, ಬನ್ನಿ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ಇದು. ನೋಡಿ, ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತೆ ಹಳ್ಳಿ ಕಡೆ ನಿಮ್ಗೆ ಯಾರಾದ್ರೂ ಗೊತ್ತಿರ್ತಾರಲ್ಲ ಅಂತಂದ್ರೆ ಇವಾಗ ವಿಲೇಜ್ ಹಳ್ಳಿ ಅಂತಾರಲ್ಲ, ಸೊ ಅಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂತಂದ್ರೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಈ ಒಂದು ವಿಷಯ ಗೊತ್ತಿರೋದಿಲ್ಲ. ಓಕೆ, ಬನ್ನಿ, ಇವೆಲ್ಲ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಸೊ ಇದೊಂದು ಮಾಡಿ ಸಾಕು. ಏನಂತಂದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಹೌದು, ನಾನು ನಿಮ್ಮಿಂದ ಕೇವಲ 1,000 ಲೈಕ್ ಗಳನ್ನ ಕೇಳ್ತಾ ಇದ್ದೇನೆ ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಓಕೆ, ನೋಡಿ, ನಾವು ಒಂದು ಗಿವ್ ಅವೇನ ಕೊಡ್ಬೇಕಂತ ಅನೌನ್ಸ್ ಮಾಡಿದ್ದೇವೆ. ಸೊ ಅದನ್ನ ಆದಷ್ಟು ಬೇಗ ಹೇಳ್ತೇವೆ ಏನಂತ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ಬಿಟ್ಟು ನಾನು ಹೇಳುವಂತಹ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ. ಓಕೆ, ಬನ್ನಿ, ನೋಡಿ, ಮೊದಲನೆಯ ಒಂದು ಅಪ್ಡೇಟ್ ಏನು ಅಂತಂದ್ರೆ ನಾಳೆ ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ, ನಾನು ಇನ್ನೊಮ್ಮೆ ಹೇಳ್ತೇನೆ, 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಒಂದು ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮೆ ಆಗಲಿದೆ. ಸೊ ಇದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ನೀವು ಕೇಳಬಹುದು 20ನೇ ಕಂತಿನ ಹಣ 2,000 ರೂಪಾಯಿ ಹಣ, ಆದ್ರೆ 2,800 ಹೇಗೆ ಜಮೆ ಆಗುತ್ತೆ ಅಂತ. ಸೊ ಎಲ್ಲ ಮಾಹಿತಿನ ತಿಳಿಸ್ತಾನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಮೊದಲನೆಯದಾಗಿ ನಿಮ್ಗೆ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ತುಂಬಾ ಜನ ಮಹಿಳೆಯರಿಗೆ ಇದು ಕೂಡ 19ನೇ ಕಂತಿನ ಹಣದವರೆಗೂ ಕೂಡ ಹಣ ಬಂತು ಅಂತ ಕಾಮೆಂಟ್ ಮಾಡಿದ್ದಾರೆ. ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂತಂದ್ರೆ ಇವಾಗ ನಿಮ್ಗೆ ಯಾವ ಒಂದು ಕಂತಿನ ಹಣ ಬಂತು ಅಂತ ನೀವೇ ಹೇಳಿದ್ರೆ ನಾನು ಹೇಳುವಂತಹ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಹಾಗಾಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ. ನನಗೆ 16ನೇ ಕಂತಿನ ಹಣ ಬಂದಿದೆ ಕೊನೆಯದಾಗಿ, ನನಗೆ 17ನೇ ಕಂತಿನ ಹಣ ಬಂದಿದೆ ಕೊನೆಯದಾಗಿ, ನನಗೆ 19ನೇ ಕಂತಿನ ಹಣ ಬಂದಿದೆ. ಸೊ ಈ ರೀತಿಯಾಗಿ ಚಿಕ್ಕ ಒಂದು ಕಾಮೆಂಟ್ ಕೂಡ ಮಾಡಬಹುದು. ನಿಮ್ಗೆ ಜಾಸ್ತಿ ಕಾಮೆಂಟ್ ಮಾಡ್ಲಿಕ್ಕೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅಟ್ಲೀಸ್ಟ್ ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಒಂದು ಕಾಮೆಂಟ್ ಅನ್ನ ಮಾಡಿ. ಓಕೆ, ಇವಾಗ ನೋಡಿ, 2,800 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ ನೋಡೋದಾದ್ರೆ, ಸೊ ನಾನು ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಆ ಒಂದು ವಿಡಿಯೋದಲ್ಲಿ ಜಿಲ್ಲೆಗಳ ಲಿಸ್ಟ್ ಅನ್ನ ಆಲ್ರೆಡಿ ತಿಳಿಸ್ಬಿಟ್ಟಿದ್ದೇನೆ. ಸೊ ಇವಾಗ ಮತ್ತೊಮ್ಮೆ ನೀವೇನಾದ್ರೂ ಜಿಲ್ಲೆಗಳ ಲಿಸ್ಟ್ ಬೇಕಂತಂದ್ರೆ ಸೊ ಅಟ್ಲೀಸ್ಟ್ ಕೆಳಗಡೆ ಒಂದು ನಮ್ದು ವಾಟ್ಸ್ಆಪ್ ಚಾನಲ್ ಇರುತ್ತೆ, ಇಲ್ಲ ಅಂತಂದ್ರೆ ಬೆಳಿಗ್ಗೆ ಮಾಡಿರುವಂತಹ ಒಂದು ವಿಡಿಯೋನ ನೀವು ನೋಡಬಹುದಾಗಿರುತ್ತೆ. ಅಂತಂದ್ರೆ ಇದರ ಒಂದು ಹಿಂದಿನ ವಿಡಿಯೋ ಅದಾಗಿರುತ್ತೆ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಚಿಕ್ಕ ವಿಡಿಯೋ ಆಗಿರುತ್ತೆ. ಇವಾಗ 2,800 ರೂಪಾಯಿ ಹಣ ಹೇಗೆ ಜಮೆ ಆಗುತ್ತೆ ಗುರು ಅಂತ ನೀವು ಕೇಳ್ಬಹುದು. ಸೊ ಇದ್ರ ಬಗ್ಗೆ ಚಿಕ್ಕ ಮಾಹಿತಿ ಇದೆ, ಅದೇನಂತ ತಿಳಿಸಿಕೊಡ್ತಾನೆ. ಎಲ್ಲರೂ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 2,000 ರೂಪಾಯಿ ಹಣ ಬರ್ತಾ ಇದೆ ಅಂತ. ನೋಡಿ, ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೇವಲ 2,000 ರೂಪಾಯಿ ಹಣ ಬರ್ತಾ ಇದೆ, ಆದರೆ ಮಹಿಳೆಯರಿಗೆ 2,800 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಹೌದು, ಮಹಿಳೆಯರಿಗೆ 2,000 ರೂಪಾಯಿ ಹಣದ ಜೊತೆ 800 ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇರುವಂತದ್ದು. ಟೋಟಲ್ ಆಗಿ 2,800 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಹೇಗೆ ಬರುತ್ತೆ ಅಂತಂದ್ರೆ, ನೋಡಿ, ಒಬ್ಬ ಮಹಿಳೆ ಇರ್ತಾರೆ, ಸೊ ಅವರು ರೇಷನ್ ಕಾರ್ಡ್ ಇರುತ್ತೆ, ಸೊ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಇವಾಗ ಅವರಿಗೆ ಪಿಂಚಣಿ ಕೂಡ ಬರುತ್ತೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ 40% 60% ಮಹಿಳೆಯರಿಗೆ ಪಿಂಚಣಿ ಬರುತ್ತೆ. ಅಂತಂದ್ರೆ ಅರ್ಧದಷ್ಟು ಮಹಿಳೆಯರಿಗೆ ಇಲ್ಲಿ ಪಿಂಚಣಿ ಬರುತ್ತೆ. ಹೇಗೆ ಅಂತಂದ್ರೆ ಇಲ್ಲಿ ವಿಧವಾ ಪಿಂಚಣಿ ಅಂತಂದ್ರೆ ಇವಾಗ ವಿಧವೆಯರು ಇರ್ತಾರೆ, ಅವ್ರಿಗೆ ವಿಧವಾ ಪಿಂಚಣಿ ಕೊಡ್ತಾರೆ. ಇಲ್ಲಿ ಅಂಗವಿಕಲರ ಪಿಂಚಣಿ, ಸೊ ಕೆಲವೊಬ್ರು ಅಂಗವಿಕಲರು ಇರ್ತಾರೆ, ಅವ್ರಿಗೆ ಅಂಗವಿಕಲರ ಪಿಂಚಣಿ ಕೊಡ್ತಾರೆ. ಮತ್ತೆ ಇವಾಗ ಸರ್ಕಾರದಿಂದ ಇನ್ನೂ ಒಂದು ಪಿಂಚಣಿ ಇದೆ, ಇದು ತುಂಬಾ ಪಾಪ್ಯುಲರ್, ವಯಸ್ಕರರ ಪಿಂಚಣಿ. ಸೊ ಇವೆಲ್ಲವೂ ಇದ್ದಾಗ ಇದರ ಜೊತೆ ಮಹಿಳೆಯರಿಗೆ ಹಣ ಬರುತ್ತೆ 2,000 ರೂಪಾಯಿ ಹಣ. ಹಾಗಾಗಿ ನಾಳೆ ನಿಮ್ಮ ಒಂದು ಖಾತೆಗಳಿಗೆ ಪಿಂಚಣಿಯ ಹಣನೂ ಕೂಡ ಜಮೆ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣನೂ ಕೂಡ ಜಮೆ ಆಗುತ್ತಂತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ನಿಮ್ಗೆ ಏನಾದರೂ ಜಮೆ ಆಗಿತ್ತು ಅಂತಂದ್ರೆ ಕೆಳಗಡೆ ಈಗಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನ ಮಾಡಿ, ಯಾವ ಒಂದು ಕಂತಿನ ಹಣ ಜಮೆ ಆಗಿದೆ, ಯಾವುದಿನ್ನೂ ಜಮೆ ಆಗಿಲ್ಲ ಅಂತ. ಹಾಗೆ ಸರ್ಕಾರದಿಂದ ಇನ್ನೊಂದು ಚಿಕ್ಕ ಮಾಹಿತಿ ಇದೆ, ಸೊ ಅದನ್ನು ಕೂಡ ಹೇಳ್ಬಿಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ಕೊನೆಯ ಒಂದು
ಮಾಹಿತಿ ಇದೆ. ಏನಂತಂದ್ರೆ ನೀವು ಸರ್ಕಾರದಿಂದ ಬರುವಂತಹ ಇವಾಗ ಪ್ರತಿ ತಿಂಗಳು ಹಣ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಇರ್ತೀರಾ. ಆದ್ರೆ ಸೊ ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ. ಏನಂತಂದ್ರೆ ನಿಮ್ಗೆ ಸರ್ಕಾರದಿಂದ ಇದೇ ಒಂದು ದಿನಾಂಕ ಅಂತಂದ್ರೆ ಈ ಒಂದು ಡೇಟಿನ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಮಾಡ್ತಾರೆ. ಸೊ ಆ ಒಂದು ದಿನಾಂಕವನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ನಲ್ಲಿ ಹಾಕಿರ್ತಾನೆ. ಸೊ ಕೆಳಗಡೆ ಲಿಂಕ್ ಕೂಡ ಇರುತ್ತೆ, ನಮ್ಮ ಅಪ್ಡೇಟ್ ಅಲರ್ಟ್ಸ್ ಅಂತ. ಸೊ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಆದಷ್ಟು ಬೇಗ ನೀವು ಎಲ್ಲ ಮಾಹಿತಿಯನ್ನು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆನೇ ನೀವು ವಾಟ್ಸ್ಆಪ್ನಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲದೆ. ಹಾಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದಾಗಿರುತ್ತೆ. ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಹಾಗೂ ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ನಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಂತ ಇರುತ್ತೆ. ಸೊ ಅಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಮಾಡಿ ನೋಡಿ, ನಾನು ಎಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡ್ತೇನೆ. ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ರು ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.